ಆರಾಧನವ್ರಿಗೆ ಹೇಳಿದೆ, ಅವ್ರಿಗೆ ಪಾಪ ಸಂಕೋಚ ಅನಿಸುತ್ತೆ. ಅದಕ್ಕೆ ಅವಳಿಗೆ ಯಾವ ಸೀರೆ ಬೇಕೋ ಆ ಸೀರೆ ನೀವೇ ಒಂಚೂರು ಮುತುವರ್ಜಿ ವಹಿಸಿ ಕೊಡಿಸಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬಿಡಿ. ನನ್ನ ಹತ್ರ ಇವತ್ತು ತುಂಬ ದುಡ್ಡಿದೆ. ನಾನಿಲ್ಲ ಕೂತಿರ್ತೀನಿ, ನೀವು ಯಾವ ಸೀರೆ ಬೇಕೋ ಆ ಸೀರೆ ಆಯ್ಕೊಂಬನ್ನಿ. ಬಾ ಕುತ್ಕೋ, ಅನ್ಸ್ಕೋಬೇಡ. ನಾವು ನೀನು ಇನ್ಮೇಲಿಂದ ಫ್ರೆಂಡ್ಸ್, ಓಕೆ? ಆಯ್ತಾ? ಅವತ್ತೇನೋ ಆಗಿದ್ದಾಗೋಯ್ತು, ನಾನು ಕುಡ್ದಿದ್ದೆ. ನಮ್ಮ ಹುಡುಗರು ದುಡುಕ್ಬಿಟ್ರು, ಆಯಿತಾ? ಬನ್ನಿ ಕೂತ್ಕೊಳ್ಳಿ. ನಿಂತೇ ಇದ್ದಾರೆ, ಸುಸ್ತಾಗತ್ತೆ. ಪರವಾಗಿಲ್ಲ, ನನಗೇನು ಸುಸ್ತಾಗಿಲ್ಲ. ನಾನು ಈಗ ಸೀರೆ ನೋಡ್ಕೊಂಬರ್ತೀನಿ. ನಿಮಗೆ ಸುಸ್ತಾಗಿಲ್ವಾ? ಈಗಾಗ ಅನಿಸುತ್ತೆ, ಹೋಗ್ತಾ ಹೋಗ್ತಾ ಸುಸ್ತಾಗುತ್ತೆ. ಅದಕ್ಕೆ ನಾನು ನಿಮಗೆ ಒಂದು ಐಡಿಯಾ ಇಲ್ಲ. ದಿನ ಇಷ್ಟೆಷ್ಟು ಮೆಡಿಸಿನ್ ತೊಗೊಳ್ಳಿ, ನಂತರ ಹೆಲ್ತಿ ಇರ್ತೀರ. ಅವಾಗವಾಗ ತೊಗೊಂಡ್ರೆ ಎನರ್ಜಿ ಇರುತ್ತೆ. ಈಗ ನನ್ನೇ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅಲ್ವಾ? ನಿಮ್ಮನ್ನು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನೀವು ತುಂಬ ಹೆಂಗೇನು ಎನರ್ಜೆಟಿಕ್ ಅಂತ. ಅವತ್ತಲ್ಲಿ ದುಡ್ಡು ಕಿತ್ಕೊಂಡಾಗ ನಿಮ್ಮ ಎನರ್ಜಿ ತುಂಬ ಇತ್ತು, ನೋಡಿದ್ದೀನಿ. ಏನಿವು ಮದುವೆ ಗಂಡು ನಾನು ಮರ್ಯಾದೆ ತೆಗಿತಾರಲ್ಲ. ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಬಂದರೆ ನನ್ನ ಬುಡಗೆ ತರ್ತಿರಲ್ಲ. ಸರಿ, ನೀವು ಇಲ್ಲೇ ಕುತ್ಕೊಂಡಿರಿ, ನಾ ಇಡೀ ಶಾಪ್ನ ಸುತ್ಕೊಂಡ್ಬರ್ತೀನಿ. ಸರಿ, ನಿಮ್ಗೆ ಯಾವ ಸೀರೆ ಬೇಕೋ ಆ ಸೀರೆ ಸೆಲೆಕ್ಟ್ ಮಾಡ್ಕೊಬಿಡಿ, ಆಯಿತಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನಂತರ ಇವತ್ತು ತುಂಬ ದುಡ್ಡಿದೆ. ಮ್ಯಾಚಿಂಗ್ ಬ್ಲೌಸ್ ಬೇಕಾದ್ರೆ ತಗೊಳ್ಳಿ, ದುಡ್ಡಿದೆ. ಆಂಟಿ, ಮದುವೆ ಸ್ಯಾರಿ ಅಂದರೆ ರೇಷ್ಮೆ ಸ್ಯಾರಿ ಎಲ್ಲ ತಗೊಳ್ಳೋದು. ಅದೇ ಸ್ವಲ್ಪ ರಿಚ್ ಲುಕ್ ಬೇಕಾದ್ರೆ ಬನಾರಸ್ ಅಥವಾ ಕಾಂಚಿಪುರಂ ಸಿಲ್ಕ್ ತಗೊಳ್ಳಿ. ಯಾವ್ದು ತಗೋತೀರಾ? ಇದಕ್ಕೂ ಮೊದಲು ನೀನು ಸೀರೆ ಅಂಗಡಿಲಿ ಏನಾದರೂ ಕೆಲಸ ಮಾಡ್ತಿದ್ಯಾ? ಇಲ್ಲ ಆಂಟಿ, ಸೀರೆ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ಈ ಮದುವೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ತಿಳ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೀರೆ ಬೇಕು ನೀವು ಆರಿಸ್ಕೊಳ್ಳಿ, ನಾನು ಸುಮ್ಮನೆ. ಅಮ್ಮ, ಗುರುಗಳು ಏನು ಹೇಳಿದ್ರು? ಗುರುಗಳು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡಿದ್ರು. ಅಲೆಗಳ ವಿರುದ್ಧ ಈಜಬೇಡಿ, ಅಲೆಗಳ ಜೊತೆನೇ ಹೋಗಿ ಅಂತ ಹೇಳಿದ್ರು. ಆಗೋದನ್ನ ತಡಿಬೇಡ ಅಂತಲೂ ಹೇಳಿದ್ರು. ಅಮ್ಮ, ಅಲೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಆಗೋದಿನ ತಡಿಬೇಡಿ ಅಂತ ಹೇಳಿದ್ದಾರೆ ಅಂದರೆ ಅಷ್ಟರಲ್ಲಿ ನನ್ನ ಮದುವೆನೇ ಆಗೋಗುತ್ತೆ. ಆಮೇಲೆ ಏನು ಮಾಡೋಕ್ಕಾಗುತ್ತೆ ಅಮ್ಮ? ಗುರುಗಳು ಹೇಳಿದ್ದನ್ನ ಹೇಳ್ದೆ ಆರಾಧನಾ. ಏನು ಮಾಡಬೇಕು ಅಂತ ಗೊತ್ತಿದ್ದಿದ್ರೆ ನಾನು ಯಾಕೆ ಹೀಗಿರ್ತಿದ್ದೆ? ನನ್ನ ಇಡೀ ಜೀವನ ನಾನು ಕಳೆದಿರೋದೇ ಹೀಗೆ, ಅಲೆಗಳ ಜೊತೆನೇ ಬದುಕಿದ್ದೀನಿ. ನನ್ನ ಹಣೆನಲ್ಲಿ ಬರ್ದಿರೋದೇ ಇಷ್ಟು. ನಾನು ಏನು ಮಾಡಲಿ ಹೇಳು? ಅಲೆನೋ ಸಮುದ್ರನೋ, ನನ್ನ ಹಣೆಯಲ್ಲಿ ಏನು ಬರ್ತಿದ್ಯೋ ನನಗೆ ಗೊತ್ತಿಲ್ಲ ಅಮ್ಮ. ಆದರೆ ಈ ಮದುವೆ ಅಂತೂ ನನಗಿಷ್ಟ ಇಲ್ಲ. ಇದನ್ನು ಯಾಕೆ ಯಾರೂ ಅರ್ಥ ಮಾಡ್ಕೋತಿಲ್ಲ? ಒಬ್ಬರಿಗೂ ಇದನ್ನು ನಿಲ್ಲಿಸ್ಬೇಕು ಅಂತ ಅನ್ನಿಸ್ತಿಲ್ವಾ? ನೋಡಾರಾದ್ನ, ಒಂದು ಸತಿ ಯೋಚನೆ ಮಾಡು. ಯಾವತ್ತೂ ಜವಾಬ್ದಾರಿ ತಗೊಳ್ದೇ ಇರೋ ನಿಮ್ಮಪ್ಪ ಇದು ಒಂದು ಜವಾಬ್ದಾರಿ ತಗೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ಇದನ್ನ ಜವಾಬ್ದಾರಿ ಅಂತಾರೇನಮ್ಮ? ಜವಾಬ್ದಾರಿ ಇರೋರು ನಿನಗೇನು ಇಷ್ಟ ಅಂತ ಕೇಳ್ತಾರೆ ಹೊರತು, ನಾನು ನಿರ್ಧಾರ ಮಾಡಿದ್ದೀನಿ ನೀನು ನನ್ನ ಮಾತು ಕೇಳಲೇಬೇಕು ಅಂತ ಕುತ್ತಿಗೆ ಹಿಡ್ಕೊಳ್ಳಲ್ಲ. ಮಹೇಶ್ ಸರು ನನ್ನ ಸಾಯಿಸೋ ಜವಾಬ್ದಾರಿ ತಗೊಂಡಿದ್ದಾರೆ. ಹಾಗಂತ ಇವ್ರೇನು ಮದುವೆ ಆಗೋಕ್ಕಾಗುತ್ತಮ್ಮ?
ಈ ಸೀರೆ ಚೆನ್ನಾಗಿದೆ, ಬಾರ್ಡ್ರೂ ಚೆನ್ನಾಗಿದೆ. ಈ ಸೀರೆ ನಮ್ಮ ಮುನಿಯಮ್ಮ ಉಟ್ಕೊಂಡ್ರೆ ಹೆಂಗೆ ಕಾಣಿಸ್ಬೋದು? ಪರವಾಗಿಲ್ವೇ? ಈ ಸೀರೆಯಲ್ಲಿ ಮುನಿಯಮ್ಮ ಚೆನ್ನಾಗೇ ಕಾಣಿಸ್ತಾರೆ. ಹಾಯ್, ಹೇಗಿದ್ದೀರಾ? ಮಾತಾಡ್ಬೋದಾ? ಸರಿ, ಈಗಲೂ ಸಿಟ್ ಮಾಡ್ಕೊಂಡಿರ ಅಂತ ಗೊತ್ತಾಯ್ತು, ಆದರೂ ಹೇಳ್ತೀನಿ ನೋಡಿ, ಈ ಸೀರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಾಪ ತುಂಬಾ ಕಷ್ಟಪಟ್ಟು ಸೀರೆ ಹುಡ್ಕೊಂಡು ಬಂದಿರಬೇಕು. ಇದರಿಂದ ನನ್ನ ಮೂಡ್ ಸರಿ ಹೋಗುತ್ತೆ ಅನ್ಕೊಂಡಿರ್ಬೇಕು ಅಲ್ವಾ? ಚಾನ್ಸೇ ಇಲ್ಲ, ನನ್ನ ಮೂಡ್ ಸರಿ ಹೋಗಲ್ಲ. ಇಲ್ಲ, ಎರಡೂ ತಪ್ಪು. ನಾನೇನು ಸೀರೆ ಕಷ್ಟಪಟ್ಟು ಹುಡುಕಿಲ್ವೇ? ಹೀಗೆ ನೋಡ್ತಿದ್ದೆ, ಈ ಸೀರೆ ನೀವು ಉಟ್ರೆ ಚೆನ್ನಾಗಿ ಕಾಣ್ತೀರಾ ಅಂತ ಅನಿಸ್ತು, ಅದಕ್ಕೆ ತಂದೆ. ಹಾಗೆ ನಿಮ್ಮ ಮೂಡು ಒಂದು ಸೀರೆ ನೋಡಿದ್ರೆ ಸರಿ ಹೋಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಏನೋ ಕರೆಂಟ್ ಬಿಲ್ ಕಟ್ಟಬೇಕಾದ್ರೆ ಫೇಲ್ ಆಗಿರ್ಬೋದು, ಹಾಗಂತ ನಾನೇನು ದಡ್ಡ ಏನಲ್ಲ. ನೀವೇನು ದಡ್ರಲ್ಲ, ದಪ್ಪ ಚರ್ಮದವರು. ಒಂಥರ ಇನ್ಸೆನ್ಸಿಟಿವ್. ಬೇರೆಯವ್ರ ಕಷ್ಟ ನಿಮಗೆಲ್ಲ ಅರ್ಥ ಆಗಬೇಕು. ಸೀರೆ ತಗೊಳ್ಳಿ, ಚೂಡಿದಾರ್ ತಗೊಳ್ಳಿ ಅಂತ ಹಿಂಸೆ ಕೊಡ್ತಿದ್ದೀರಾ. ನಿಮ್ದೊಳ್ಳೆ ಕತೆ ಆಯ್ತು ರೀ. ಸೀರೆ ಸೆಲೆಕ್ಟ್ ಮಾಡ್ಬೇಕಂತ ಬಂದ್ಬಿಟ್ಟು ಸೀರೆ ಸೆಲೆಕ್ಟ್ ಮಾಡಿದ್ರೆ ಕೋಪ ಮಾಡ್ಕೋತೀರಲ್ಲ, ಒಂಥರ ರೀ ನೀವು. ಒಂಥರ ಅಂದ್ರೇನು? ಏನ್ರಿ ಏನ್ ನಿಮ್ಮ ಮಾತಿನ ಅರ್ಥ? ಒಂಥರ ಅಂದರೆ ಒಂಥರ. ಬೆಳಿಗ್ಗೆ ಎದ್ದ ತಕ್ಷಣ ಯಾವ ವಿಷಯಕ್ಕೆ ಕೋಪ ಮಾಡ್ಕೊಳ್ಳಿ, ಯಾರ ಮೇಲೆ ರೇಗಾಡ್ಲಿ ಅಂತ ಪ್ಲಾನ್ ಮಾಡ್ಕೊಂಡೇ ಎದೊಳ್ತೀರಾ ಅನ್ಸುತ್ತೆ. ಓ, ಇವತ್ತು ಸೀರೆ ಸೆಲೆಕ್ಟ್ ಮಾಡೋಕೆ ಹೋಗ್ತೀವಿ ಅಂತ ನನಗೆ ಬೆಳಗ್ಗೆನೆ ಗೊತ್ತಿತ್ತಾ? ಸೀರೆ ಸೆಲೆಕ್ಟ್ ಮಾಡೋದಕ್ಕೆ ನಮ್ಮ ಹಿಂದೆ ನೀವು ಬಂದ್ಬಿಡ್ತೀರಾ ಅಂತಲೂ ಗೊತ್ತಿತ್ತಾ? ಆಮೇಲೆ ಈ ಡಬ್ಬ ಸೀರೆ ಹುಡ್ಕೊಂಡು ಬರ್ತೀರಾ ಅಂತಲೂ ಗೊತ್ತಿತ್ತಾ? ಅದಕ್ಕೆ ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ ಅಲ್ವಾ? ನೀವು ಹೇಳಿದ್ದೆಲ್ಲ ಗೊತ್ತಾಯ್ತು, ಆದರೆ ಈ ಸೀರೆ ಡಬ್ಬ ಸೀರೆ ಹೇಗಾಯ್ತು ಅಂತ ಗೊತ್ತಾಗ್ಲಿಲ್ಲ. ನೋಡ್ರಿ, ನಿಜವಾಗ್ಲೂ ಚೆನ್ನಾಗಿದೆ. ಒಂದು ಕೆಲಸ ಮಾಡಿ, ಈ ಸೀರೆನ ಸುತ್ತಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ನೋಡಿ. ಟ್ರಸ್ಟ್ ಮೀ, ಯು ವಿಲ್ ಲುಕ್ ಗಾರ್ಜಿಯಸ್. ರೀ, ಡೈರೆಕ್ಟಾಗಿ ಹೇಳಿದ್ರು ಅರ್ಥ ಆಗಲ್ವಾ ನಿಮಗೆ? ನೀವು ಯಾರು ನನಗೆ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ? ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ಬರೋಕ್ಕೂ ಇಷ್ಟ ಇರಲಿಲ್ಲ, ಆದರೂ ಬಂದಿದ್ದೀನಿ. ಬಂದವ್ರು ಸುಮ್ಮನೆ ಇರೋದು ಬಿಟ್ಟು ಏನೇನೋ ಮಾತಾಡಬೇಡಿ. ಸುಮ್ಮನೆ ಹೇಗ್ರಿ ಇರಲಿ, ಮಹೇಶ್ ಸರ್ ಎಷ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಗೊತ್ತಾ? ಹೌದೌದು, ಜವಾಬ್ದಾರಿ ಜನಾರ್ದನ್ ನೀವು. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ. ಅದ್ರ ಮೇಲೆ ಸೀರೆ ಬೇರೆ ಸೆಲೆಕ್ಟ್ ಮಾಡ್ತೀರಾ? ನಿಮ್ಮ ಕೆಲಸ ನೋಡ್ಕೊಂಡು ಹೋಗ್ರಿ. ನನ್ನ ಕೆಲಸನೇ ಮಾಡ್ತಿರೋದು ಅಂತ ಆಗಲೇ ಹೇಳಿದೆ. ಹೋಗ್ಲಿ ಬಿಡ್ರಿ, ಜಾಸ್ತಿ ಕೋಪ ಮಾಡ್ಕೊಂಡ್ರೆ ತಲೆ ಕೂದಲು ಬೆಳಗಾಗ್ಬಿಡುತ್ತೆ. ಯುನೋ ಗ್ರೇಯರ್ಸ್, ಮದುವೆ ದಿನ ಚೆನ್ನಾಗಿ ಕಾಣಿಸಲ್ಲ. ಮುಖ ಉಚ್ಕೋಬೇಡಿ, ಈ ಸೀರೆ ಬೇಡ ಅಂದ್ರೆ ಬಿಡಿ. ಮುನಿಯಮ್ಮ ಕೋಪ ಮಾಡ್ಕೊಂಡು ಹೊಟ್ಬಿಟ್ರಲ್ಲ. ಈ ಸೀರೆ ಚೆನ್ನಾಗೇ ಇತ್ತು ಬಿಡು. ಉಡೋರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಈ ಸೀರೆ ಚೆನ್ನಾಗಿದೆ, ಇದೇ ಇರಲಿ. ಆರಾಧನಾ, ಈ ಸೀರೆ ನೋಡೆ, ಚೆನ್ನಾಗಿದೆ. ಅಮ್ಮ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀಯಾ? ಈ ಜಗತ್ತೇ ಎದುರಾದರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ದೆ ಅಲ್ವಾ? ಆದರೆ ನಿನ್ನ ಗಂಡ ಎದುರುಗಡೆ ಬಂದರೆ ಮುಗೀತು. ನಿನ್ನ ಬಾಯೇ ಕಟ್ಟೋಗುತ್ತೆ ಅಲ್ವಮ್ಮ? ಯಾಕೆ ಹಾಗಂತೀಯ? ನನ್ನಿಂದ ಏನಾಗುತ್ತೋ ಅದನ್ನೆಲ್ಲ ಮಾಡಿದ್ದೀನಲ್ಲ. ಮನೆ ಬಿಟ್ಟು ಹೋಗು ಅಂದವಳು ನಾನು. ಆದರೆ ನಿಜ ಹೇಳ, ಆ ಗುರೂಜಿ ಹಾಗೆ ಹೇಳ್ದಾಗಿಂದ ಇದೆಲ್ಲ ನಿನ್ನನ್ನು ಯಾವುದೋ ಒಂದು ದಡಕ್ಕೆ ಸೇರಿಸುತ್ತೆ ಅಂತ ನನಗನ್ನಿಸ್ತಿದೆ. ನನ್ನ ಪಾಲಿಗೆ ನಂಬಿಕೆ ಅಂದರೆ ನೀನೊಬ್ಳೆ ಅಮ್ಮ. ಆದರೆ ನೀನೇ ಹೀಗಂತೀಯ ಅಂತ
ನಾನು ಅಂದ್ಕೊಂಡಿರಲಿಲ್ಲ. ನೀನೇ ಅಲೆ ಜೊತೆಗೆ ಹೋಗೋಣ ಅಂತ ಕೈ ಚೆಲ್ಲಿದ ಮೇಲೆ ನನ್ನ ಪಾಲಿಗೆ ಭರವಸೆ ಅಂತ ಏನು ಉಳ್ಕೊಂಡಿಲ್ಲ ಅಮ್ಮ. ನನ್ನ ಕೈ ಚೆಲ್ಲಿಲ್ಲ ಆರಾಧನಾ. ಆದರೆ ಏನೋ ಗೊತ್ತಿಲ್ಲ, ದೂರದಲ್ಲಿ ಒಂದು ಬೆಳಕು ಕಾಣಿಸ್ತಿದೆ. ಕೆಲವೊಂದು ವಿಷಯನ ನಾವು ನಂಬಲೇಬೇಕು. ಆ ಗುರುಗಳು ಸುಮ್ಮನೆ ಹಾಗೇನು ಹೇಳೋರಲ್ಲ. ಅವ್ರ ಮಾತಲ್ಲಿ ಸತ್ಯ ಇದೆ ಅಂತ ನನಗೆ ಯಾವತ್ತೋ ಅನಿಸಿತ್ತು. ಅದಕ್ಕೆ ಅಲ್ವಾ ನಾನು ಅವ್ರ ಹತ್ರ ಹೋಗಿದ್ದು. ನಾವು ಇನ್ನೊಂದು ವಾರದಲ್ಲಿ ಸತ್ತೋಗ್ತೀವಿ ಅಂತ ಗೊತ್ತಾದಾಗ ಡಾಕ್ಟ್ರು ಇನ್ನೊಂದು ವರ್ಷ ಬದುಕ್ತೀಯ ಅಂತ ಹೇಳ್ತಾರೆ. ಅವಾಗ ಖುಷಿ ಆಗುತ್ತೆ. ನಾನು ಈಗ ಅದೇ ಸಿಚುವೇಶನಲ್ಲಿದ್ದೀನಿ. ಇನ್ಯಾವ ದಾರಿನೂ ಉಳ್ಕೊಂಡಿಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅದಕ್ಕೆ ಗುರುಗಳೇನೋ ಒಂದು ಹೇಳಿದ್ರು ಅಂತ ನೆಮ್ಮದಿಯಾಗಿದ್ದೀಯಾ? ಬಾ ಹೋಗೋಣ. ಸರ್, ಈ ಸೀರೆ ಎಷ್ಟಾಗುತ್ತೆ? ಒಂದು ನಿಮಿಷ. 5,000 ಮೇಡಮ್. 5,000ನಾ? ಹೌದು. ಸರ್, ಇಲ್ಲೊಬ್ರು ಕೂತಿದ್ರಲ್ಲ, ಅವ್ರು ಎಲ್ಲಿ ಹೊರಟೋದ್ರಾ? ಅವರು ನಿಮ್ಮ ಜೊತೆ ಬಂದಿರೋರ? ಅವರು ಅಲ್ಲಿದ್ದಾರೆ ನೋಡಿ. ನೋಡಮ್ಮ, ನಿನ್ ಗಂಡ ಜವಾಬ್ದಾರಿಯಿಂದ ಆರಿಸಿರೋ ಗಂಡು. ಸಾರಾಯಿ ಅಂಗಡಿಯಿಂದ ಬಂದು ರಸ್ತೆ ಅಳಿತಾ ಇದ್ದಾರೆ. ಪುರುಷೋತ್ತಮ ಅವರೇ, ಹೇಳಿ ಮೇಲೆ. ಸೀರೆ ಆರಿಸಿದೀವಿ, ಮನೆಗೆ ಹೋಗ್ಬೇಕು. ಮನೆಯಲ್ಲಿದ್ದೀನಿ, ಕಾಣಿಸ್ತಿಲ್ವಾ? ಅದು ಸೀರೆ ಯಾವ ಸೀರೆನೆ? ಯಾವ ಸೀರೆನೂ ಇಲ್ಲ, ಏನಿಲ್ಲ. ನಿನ್ನ ಮುಖಕ್ಕೆ ಸೀರೆ ಬೇಡ ಕೇಳು. ಮುಖ ನೋಡ್ಕೊಂಡಿದ್ಯಾ ಕನ್ನಡಿಯಲ್ಲಿ? ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ, ಹೆಸರು ಕಡಿತೀಯ. ಗಂಡ ಆಗೋದಂತ ರೆಸ್ಪೆಕ್ಟ್ ಬೇಡ, ಜಾಡ್ಸ್ ಒದಗಿಬಿಡ್ತೀನಿ.